ನಮಸ್ಕಾರ. ನುಡಿ ಬೆಳಕು ಪಿ. ಚಂದ್ರಿಕಾ ಅವರ ಪ್ರಜಾವಾಣಿಯ ಅಂಕಣ ಬರಹ ಪರರದ್ದನ್ನು ಆಶಿಸದೇ ಇರುವುದು ಸಂಸ್ಕಾರ. ನಾಮದೇವ ಬಹುದೊಡ್ಡ ಸಂತ, ಅನುಭಾವಿ. ಪೂರ್ವಾಶ್ರಮದಲ್ಲಿ ದರೋಡೆಕೋರನಾಗಿದ್ದ. ತನ್ನದೇ ಗುಂಪನ್ನು ಕಟ್ಟಿಕೊಂಡು ಕಾಡಿನಲ್ಲಿ ಹೋಗಿ ಬರುವವರ ಮೇಲೆ ಆಕ್ರಮಣವನ್ನು ಮಾಡಿ ಅವರ ಹತ್ತಿರವಿದ್ದದ್ದನ್ನು ಕಸಿದುಕೊಳ್ಳುತ್ತಿದ್ದ. ಯಾರಾದರೂ ಪ್ರತಿಭಟಿಸಿದರೆ ಅಂಥವರನ್ನು ಯಾವ ಕರುಣೆಯೂ ಇಲ್ಲದೆ ಕೊಂದು ಬಿಡುತ್ತಿದ್ದ. ಕಾಡಿನಲ್ಲಿ ಜನರಿಗಾಗಿ ಕಾಯುವುದು ಸಾಕೆನಿಸಿ ಒಂದು ಊರಿಗೆ ಹೋದ. ವಿಶ್ರಮಿಸಿಕೊಳ್ಳಲು ಊರ ಹೊರಗಿನ ದೇವಾಲಯವೊಂದರ ಕಟ್ಟೆಗೆ ಒರಗಿದ. ಚಿಕ್ಕ ಪ್ರಾಯದ ತಾಯಿಯೊಬ್ಬಳು ತನ್ನ ಕಂದನನ್ನು ಕಂಕುಳಲ್ಲಿ ಇರುಕಿಸಿಕೊಂಡು ಕೈಯಲ್ಲಿ ಪೂಜೆ ಪರಿಕರಗಳನ್ನು ಹಿಡಿದು ಬರುತ್ತಾಳೆ. ನಾಮದೇವನಿಗೆ ಆಕೆ ಯಾವುದಾದರೂ ಆಭರಣ ಧರಿಸಿದ್ದಾಳೆಯೇ, ಅದನ್ನು ತಾನು ಅಪಹರಿಸಬಹುದೇ ಎನ್ನುವ ಚಿಂತೆ. ಸುಸ್ತಾದ್ದರಿಂದ ಆಕೆ ದೇವಸ್ಥಾನಕ್ಕೆ ಹೋಗಿ ಬರಲಿ, ಆಮೇಲೆ ನೋಡೋಣ ಎಂದುಕೊಂಡ. ಆ ತಾಯಿ ದೇವರಿಗೆ ದೀಪವನ್ನು ಹಚ್ಚಿ ಅಳುತ್ತಾ, ನನ್ನನ್ನು ಈ ಸ್ಥಿತಿಗೆ ಏಕೆ ತಂದೆ? ನನ್ನ ವಸ್ತುವನ್ನು ನನಗೆ ಉಳಿಸದೆ ಹೋದದ್ದರಿಂದ ನನ್ನ ಶಾಪ ನಿನಗೂ ತಟ್ಟುತ್ತದೆ ಎಂದು ದೇವರನ್ನು ಕ್ರೋಧ ಅಸಹಾಯಕತೆಯಿಂದ ಬೈಯುತ್ತಿದ್ದುದು ಹೊರಗೆ ಕೂತಿದ್ದ ನಾಮದೇವನ ಕಿವಿಗೂ ಬಿತ್ತು. ಕುತೂಹಲವೆನಿಸಿತು. ಹೊರಬಂದ ಆಕೆಯನ್ನು ಕೇಳಿದ, ನಿನ್ನ ಶಾಪ ದೇವರಿಗೆ ತಲುಪುವುದಾ? ತಲುಪಲೇಬೇಕು. ನನ್ನ ವಸ್ತುವನ್ನು ಕಸಿದುಕೊಳ್ಳುವ ಅಧಿಕಾರ ಅವನಿಗೆ ಯಾರು ಕೊಟ್ಟರು? ಪರರ ವಸ್ತುವನ್ನು ಕಸಿದುಕೊಳ್ಳುವವರು ಇದ್ದಾಗಲೂ ಸತ್ತ ಮೇಲೂ ನರಕವನ್ನೇ ಕಾಣಬೇಕು. ಮನುಷ್ಯರಾದರೂ ಅಷ್ಟೇ, ದೇವರಾದರೂ ಅಷ್ಟೇ ಎಂದಳು. ನಾಮದೇವನಿಗೂ ತಾನು ಇನ್ನೊಬ್ಬರ ವಸ್ತುವಿಗೆ ಆಶಿಸಿ ಬಲವಂತದಿಂದ ಕಸಿದುಕೊಳ್ಳುವುದನ್ನು ನೆನೆದು ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಆದರೂ ಬಿಡದೆ, ತಾಯಿ, ನಿನ್ನ ಕತೆ ಏನು? ದೇವರನ್ನೇಕೆ ಬೈಯುತ್ತಿರುವೆ ಎಂದ. ಯಾತ್ರೆಯಿಂದ ಬರುವಾಗ ನನ್ನ ಗಂಡನನ್ನು ದಾರಿಯಲ್ಲಿ ಆ ನಾಮದೇವ ಎನ್ನುವ ಕಳ್ಳ ಹಣ ಒಡವೆಗಾಗಿ ಪೀಡಿಸಿ ಸಾಯಿಸಿದಾಗ ನೋಡುತ್ತಾ ಕುಳಿತಿದ್ದನಲ್ಲ, ಅಂಥ ಬುದ್ಧಿಯನ್ನು ಅವನಿಗೆ ಕೊಟ್ಟನಲ್ಲ. ಇಂಥ ದೇವರನ್ನು ಬೈಯದೆ ಏನು ಮಾಡಬೇಕು ಎನ್ನುತ್ತಾಳೆ ಆಕೆ. ನಾಮದೇವನಿಗೆ ಇನ್ನಷ್ಟು ಆಶ್ಚರ್ಯ. ಸರಿ, ದೇವರು ಇಷ್ಟೆಲ್ಲ ಮಾಡಿದ, ಅವನಿಗೆ ದೀಪವನ್ನು ಯಾಕೆ ಹಚ್ಚಿದೆ ಎನ್ನುತ್ತಾನೆ. ಹೊಟ್ಟೆಯ ಬೆಂಕಿಯನ್ನು ಅವನಿಗೆ ದೀಪವಾಗಿ ಹಚ್ಚಿದೆ. ಆ ದೀಪದ ಬೆಳಕಲ್ಲಿ ಇರುವವರೆಗೂ ಅವನಿಗೆ ಅಪರಾಧ ಪ್ರಜ್ಞೆ ಕಾಡಬೇಕು. ತಪ್ಪು ಮಾಡಿದ ಆ ನಾಮದೇವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಎಂದು ದುಃಖಿಸುತ್ತಾ ಆಕೆ ಹೊರಟು ಹೋಗುತ್ತಾಳೆ. ನಾಮದೇವ ಖಿನ್ನನಾದ. ಇನ್ನೊಬ್ಬರ ವಸ್ತುವನ್ನು ಕಸಿದುಕೊಳ್ಳುವಾಗ, ಜೀವವನ್ನು ತೆಗೆಯುವಾಗ ತನಗೆ ಯಾಕೆ ಪಶ್ಚಾತ್ತಾಪ ಕಾಡಲಿಲ್ಲ? ಇನ್ನೊಬ್ಬರ ನೋವಿನ ಮೇಲೆ ಕಟ್ಟಿದ ತನ್ನ ಮನೆ, ಜೀವನ ಎಲ್ಲ ಕ್ಷಣಕಾಲ ನಡುಗಿ ಇಹದಲ್ಲೂ ಪರದಲ್ಲೂ ತನಗೆ ಮುಕ್ತಿ ಇಲ್ಲ ಅನ್ನಿಸಿತು. ಆ ತಾಯಿಯ ಆಕ್ರೋಶ, ಶಾಪ ಪದೇ ಪದೇ ಅವನನ್ನು ಕಾಡಿತು. ತನ್ನೆಲ್ಲ ಅನುಚರರನ್ನು ಕರೆದು ಹೇಳಿದ, ಇನ್ನು ಮುಂದೆ ನಾನು ಹಿಂಸೆಯನ್ನು ಮಾಡುವುದಿಲ್ಲ, ಪರರ ವಸ್ತುವಿಗಾಗಿ ಆಶಿಸುವುದಿಲ್ಲ. ಅನುಚರರು ಕೇಳಿದರು, ಹಾಗಾದರೆ ಮುಂದೆ ಏನು ಮಾಡುವೆ? ಭಗವಂತ ನನ್ನನ್ನು ಎಚ್ಚರಿಸಿದ್ದಾನೆ. ಇದುವರೆವಿಗೂ ನಾನು ಮಾಡಿರುವ ಪಾಪವನ್ನು ಕಳೆದುಕೊಳ್ಳುವೆ ಎಂದು ದೇವಾಲಯದ ಕಟ್ಟೆಗೆ ಕುಳಿತು ನಾಮದೇವ ದಿನನಿತ್ಯವೂ ದೇವರಿಗಾಗಿ ಹಾಡಿದ. ಪಶ್ಚಾತ್ತಾಪದಿಂದ ಹೃದಯದ ಕೊಳೆಯನ್ನೆಲ್ಲ ತೊಳೆದುಕೊಂಡು ಸಂತನಾದ. ಗುರುವಿಲ್ಲದಿದ್ದರೂ ನಾಮದೇವ ತನ್ನ ವಿವೇಕ ಮತ್ತು ಸಂಸ್ಕಾರಗಳಿಂದ ತನ್ನನ್ನು ಎತ್ತರಕ್ಕೇರಿಸಿಕೊಂಡ. ನಮಸ್ಕಾರ. ಧನ್ಯವಾದಗಳು.